ನಮಸ್ತೆ ಸಮಸ್ತ ಜನತೆಗೆ. ಸ್ನೇಹಿತರೆ, ಯಂತ್ರ ಚಾನಲ್ಗೆ ಸ್ವಾಗತ. ಯಾವುದೇ ಒಂದು ಬ್ಯಾಕ್ಟೀರಿಯಾ ತನ್ನ ಗುಣಾಣುಗಳಿಗೆ ತಕ್ಕಂತೆ ಔಷಧ ಮತ್ತು ಚಿಕಿತ್ಸೆ ಇರುತ್ತೆ. ಆದರೆ ಯಾವ ಔಷಧಕ್ಕೂ ಜಗ್ಗದ ಒಂದು ಬ್ಯಾಕ್ಟೀರಿಯಾ ಇದೆ ಅಂದರೆ ನೀವು ನಂಬ್ತೀರಾ? ಸ್ನೇಹಿತರೆ, ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ISS ನಲ್ಲಿರುವ ಭಾರತದ ಗಗನಯಾನಿ ಸುನಿತಾ ವಿಲಿಯಮ್ಸ್ಗೆ ಸೇರಿದಂತೆ 9 ಜನಕ್ಕೂ ಅಪಾಯ ಉಂಟಾಗಿದೆ. ಇಷ್ಟಕ್ಕೂ ಅಪಾಯ ಏನು, ಅದು ಹೆಂಗೆ ಬಂತು ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಸಿನಿಮಾಗಳಲ್ಲಿ ಒಬ್ಬ ಸೂಪರ್ ಮ್ಯಾನ್ ಹೇಗಾಗ್ತಾನೋ ಹಾಗೆ ಇಲ್ಲೊಂದು ಬ್ಯಾಕ್ಟೀರಿಯಾ ಸೂಪರ್ ಬಗ್ ಆಗಿ ಪರಿವರ್ತನೆಗೊಂಡಿದೆ. ಗಾಳಿನೇ ಇರದ ಅಂತರಿಕ್ಷದಲ್ಲಿ ಬ್ಯಾಕ್ಟೀರಿಯಾ ಹೆಂಗ್ ಬಂತು ಅನ್ನೋ ಪ್ರಶ್ನೆ ನಿಮ್ಮಲ್ಲಿ ಹುಟ್ಟಿರುತ್ತೆ. ಗಗನಯಾತ್ರಿಕರು ISSಗೆ ತೆರಳುವಾಗ ಸುನಿತಾ ವಿಲಿಯಮ್ಸ್ ಅವರ ಜೊತೆ ಒಂದು ಬ್ಯಾಕ್ಟೀರಿಯಾನು ಪ್ರಯಾಣ ಸಾಗಿಸಿದೆ. ಈ ಬ್ಯಾಕ್ಟೀರಿಯಾವು ಮುಚ್ಚಿದ ಸ್ಪೇಸ್ ನೌಕೆಯಲ್ಲಿ ತನ್ನ ಪ್ರಬಲತೆಯನ್ನು ಬೆಳೆಸಿಕೊಂಡು ಯಾತ್ರಿಕರ ಉಸಿರಾಟದ ಸೋಂಕಿನಿಂದ ಒಬ್ಬರಿನಿಂದ ಇನ್ನೊಬ್ಬರಿಗೆ ಸೋಕಿದೆ. ISS ಒಳಗೆ ಎಂಟರ್ ಆಗಿರುವಂತಹ ಬ್ಯಾಕ್ಟೀರಿಯಾ ಬುಗಂಡೆನ್ಸಿಸ್ನ 13 ತಳಿಗಳನ್ನು ಪ್ರತ್ಯೇಕಿಸಲಾಗಿದೆ ಎಂದು ನಾಸಾದ ಜೆಟ್ ಪ್ರೊಪಲ್ಯೂಷನ್ ಲ್ಯಾಬೊರೇಟರಿಯ ಪ್ರಧಾನ ತನಿಖಾರಿಯಾದ ಕಸ್ತೂರಿ ವೆಂಕಟೇಶ್ವರನ್ ಅವರು ವರದಿ ನೀಡಿದ್ದಾರೆ. ಈ ಬ್ಯಾಕ್ಟೀರಿಯಾದ ಸಾಮರ್ಥ್ಯ ಏನು ಅಂದರೆ, ಇದು ನೇರವಾಗಿ ಮನುಷ್ಯನ ಉಸಿರಾಟದ ಮೇಲೆ ದಾಳಿ ಮಾಡುತ್ತೆ. ಹಾಗೆ ಇದಕ್ಕೆ ಇನ್ನೊಂದು ಸಾಮರ್ಥ್ಯ ಇದೆ, ಅದೇನೆಂದರೆ ಯಾವ ರೋಗ ನಿರೋಧಕ ಔಷಧಿಗಳಿಗೂ ಇದು ಬಗ್ಗುವುದಿಲ್ಲ. ಆದ್ದರಿಂದ ಇದನ್ನು ಸೂಪರ್ ಬಗ್ ಎಂದು ಕರೆಯಲಾಗಿದೆ. ಸ್ನೇಹಿತರೆ, ಇನ್ನಷ್ಟು ವಿಡಿಯೋಗಳಿಗೆ ಸಬ್ಸ್ಕ್ರೈಬ್ ಆಗಿ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಹೊಡಿರಿ, ಕಾಮೆಂಟ್ ಹಾಕಿರಿ, ಶೇರ್ ಮಾಡಿರಿ.